100. Reserve EANK of PNE of 100 rupees 00. 100 rupees ಅಂತ ಅನೌನ್ಸ್ ಮಾಡ್ತು. ನನ್ನ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಅವ್ರು ಯಾವ ಕಲರ್ ಬಟ್ಟೆ ಶರ್ಟ್ ಹಾಕಿರ್ತಾರೆ ನನಗೆ ಗೊತ್ತಿರಲ್ಲ, ಅಥವಾ ಯಾವುದೋ ಒಂದು ವಾಲ್ ಇದೆ ಯಾವ ಕಲರ್ ಅಂಥ ಟೈಮಲ್ಲಿ ಕಲರ್ ಆಪ್ಷನ್ ಅನೌನ್ಸ್ ಮಾಡಿದಾಗ ನಮಗೆ ಇದು ಯಾವ ಕಲರು ಅಂತ ನಮಗೆ ಅನೌನ್ಸ್ ಮಾಡುತ್ತೆ ನೋಡಿ. ಸೊ ಈ ಮೊಬೈಲ್ನ ಈಗ ನಾವು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಮೊಬೈಲಲ್ಲಿ ಸ್ಕ್ರೀನಲ್ಲಿ ಏನು ಆಗ್ತಿದೆ ಏನು ನಡೀತಿದೆ ನಮಗೇನು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಒಂದು ಸಾಫ್ಟ್ವೇರ್ ಇದೆ, ನನ್ನ ಹತ್ರ ಅಂದರೆ ಇದು ಫೋನಲ್ಲೇ ಡಿಫಾಲ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಅಪ್ಡೇಟ್ ಮಾಡಿಕೊಂಡು ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಈ ಸಾಫ್ಟ್ವೇರಿಂದ ನಾವು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಕೇಳಿಸ್ಕೊಂಡ್ರಲ್ಲ, ಇದು ಟಾಕ್ ಬ್ಯಾಕ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಇದೆ. ಈ ಸಾಫ್ಟ್ವೇರು ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್. ಇದು ಸ್ಕ್ರೀನ್ ಮೇಲೆ ಏನೇನು ಹೋಗ್ತಿದೆ ಅದನ್ನು ಇದು ನಮಗೆ ಅನೌನ್ಸ್ ಮಾಡುತ್ತೆ, ಯಾಕಂದರೆ ವಿ ಕಾಂಟ್ ಸಿ, ನಮಗೆ ನೋಡೋಕ್ಕಾಗಲ್ಲ. ನಾನು ತುಂಬ ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋಂಥ ಒಂದು ಸಾಫ್ಟ್ವೇರ್ ಇದೆ, ಇದು ಭೀಮಾ ಐಸ್ ಅಂತ. ಇದು ಬ್ಲೈಂಡ್ಗೋಸ್ಕರನೇ, ನಮ್ಮ ವಿಜುವಲಿ ಚಾಲೆಂಜ್ಗೋಸ್ಕರನೇ ಮಾಡಿರೋ ಅಂಥ ಒಂದು ಅಪ್ಲಿಕೇಶನ್ ಇದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾವುದೋ ಒಂದು ಲೆಟ್ರ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಇದು ಟಿಕೆಟ್ ಇದೆ, ಬಸ್ ಟಿಕೆಟು. ಸೊ ಇದರೊಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಕಸ್ಮಾತಾಗಿ ಈ ಭೀಮಾ ಐಸ್ ಸಾಫ್ಟ್ವೇರ್ ಒಳಗಡೆ ಹೋದರೆ ಇಲ್ಲಿ ಅವೈಲೇಬಲ್ ವಾಲೆಂಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಅವೈಲೇಬಲ್ ವಾಲೆಂಟ್ರಿ ಮೇಲೆ ನಾನು ಏನಾದರೂ ಕಾಲ್ ಮಾಡಿದ್ರೆ ತಕ್ಷಣಕ್ಕೆ ಅವ್ರಿಗೆ ಕಾಲ್ ಹೋಗುತ್ತೆ. ಅವ್ರು ನಾನು ಕೇಳ್ತಾರೆ ಏನು ಹೆಲ್ಪ್ ಬೇಕು ಹೇಳಿ ನಿಮಗೆ ಅಂತ. ನಾನು ನೋಡಿ ಸ್ವಲ್ಪ ಇಲ್ಲಿ ಕೆಳಗಡೆ ಯಾವುದೋ ಒಂದು ದುಡ್ಡು ಬಿದ್ದೋಗ್ಬಿಟ್ಟಿದೆ ಅಥವಾ ಯಾವುದೋ ವಸ್ತು ಬಿದ್ದೋಗಿದೆ ಅಂತ ಹೇಳಿ ಕ್ಯಾಮ್ರಾ ತೋರಿಸಿದ್ರೆ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಸರ್ 2 ಹೆಜ್ಜೆ ಮುಂದೆ ಹೋಗಿ ರೈಟಲ್ಲಿ ನೋಡಿ, ಆ ರೈಟಲ್ಲಿ ನೀವು ಸ್ವಲ್ಪ ಕೈ ಮುಂದೆ ಮಾಡಿದ್ರೆ ಸಿಗುತ್ತೆ ಅಂತ. ಅಥವಾ ನನ್ನ ಹತ್ರ ಯಾವುದೋ ಒಂದು ಲೆಟ್ರ್ ಇದಿರುತ್ತೆ, ಎಮರ್ಜೆನ್ಸಿ ಯಾರೂ ಓದಕ್ಕಿರಲ್ಲ ನನ್ನ ಹತ್ರ, ಅಂಥ ಟೈಮಲ್ಲಿ ಕೂಡ ನಾನು ಈ ಸಾಫ್ಟ್ವೇರ್ ಬಳಸ್ಕೊಂಡು ನಾನು ಅವ್ರ ಕೈಯಲ್ಲಿ ಲೆಟ್ರು ಓದಿಸ್ಕೊಳ್ಬೋದು. ಜೊತೆಗೆ ನನ್ನ ಹತ್ರ ಯಾವುದೋ ಒಂದು ಬೋರ್ಡ್ ಇದೆ, ನನ್ನ ಪಕ್ಕದಲ್ಲಿ ಯಾವುದೋ ಒಂದು ಅಡ್ರೆಸ್ ಹುಡ್ಕೊಂಡು ಹೋಗ್ತಿದ್ದೀನಿ, ಅಲ್ಲಿ ಬೋರ್ಡ್ ಇದೆ, ಬೋರ್ಡ್ ಹತ್ರ ಕೂಡ ಹೋಗ್ಬಿಟ್ಟು ನಾನು ಅದೇ ನಮ್ಮ ಭೀಮಾ ಐಸ್ಗೆ ಕಾಲ್ ಮಾಡಿಬಿಟ್ಟು ವಾಲೆಂಟ್ರನ್ನ ಆನ್ಲೈನ್ ಇಟ್ಕೊಂಡ್ಬಿಟ್ಟು ಅವ್ರ ಕಡೆ ಕ್ಯಾಮ್ರಾ ತೋರಿಸಿದ್ರೆ ಅವ್ರು ಅಲ್ಲೇ ಕೂತ್ಕೊಂಡು ನನಗೆ ಗೈಡ್ ಮಾಡ್ತಾರೆ. ವಾಟ್ಸಾಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ನೋಡಿ ಇದೆಲ್ಲ ನಮ್ಮ ಗ್ರೂಪ್ಸು KSGEB ಅಂತ ನೋಡಿ, ಇಲ್ಲಿ ತೋರಿಸೋ ಜೊತೆಗೆ ನನಗೆ ಅದು ಓದ್ತಾ ಇದೆ. ಅಂದರೆ ಇದು ಸಿಂಗಲ್ ಟ್ಯಾಬ್ಗೆ ನಂಗೆ ಅನೌನ್ಸ್ ಮಾಡುತ್ತೆ, ಅದ್ರ ಮೇಲೆ ಡಬಲ್ ಸರಿ ಒತ್ತಿದಾಗ ಅದು ನನಗೆ ಅನೌನ್ಸ್ ಮಾಡುತ್ತೆ. ಇದು ಡಾಕ್ ಸ್ಕ್ಯಾನರ್ ಅಂತ ಒಂದು ಸಾಫ್ಟ್ವೇರ್. ಈಗ ಈ ಸಾಫ್ಟ್ವೇರ್ ಬಳಕೆ ನನಗೆ ಹೇಗಾಗುತ್ತೆ ಅಂದರೆ, ಉದಾಹರಣೆಗೆ ನನ್ನ ಹತ್ರ ಒಂದು ಬುಕ್ ಇದ್ದರೆ ನಾನು ಈ ಡಾಕ್ ಸ್ಕ್ಯಾನರ್ ಅಪ್ಲಿಕೇಶನ್ನ ಬಳಸ್ಕೊಂಡು ಅದನ್ನು ಪ್ರತಿ ಪೇಜ್ ಬೈ ಪೇಜ್ ಫೋಟೋ ತೊಗೊತೀನಿ. ಅದನ್ನು ಫೋಟೋ ತೊಗೊಂಡು ಅದನ್ನು ಫೋಟೋ ತೊಗೊಂಡ್ಮೇಲೆ ಏನು ಮಾಡ್ತೀನಿ, ಸೇವ್ ಆ್ಯಸ್ ಎ PDF ಅಂತ ಸೇವ್ ಮಾಡ್ತೀನಿ. ಉದಾಹರಣೆಗೆ ಅದು ಸೇವ್ ಆಗಿರುತ್ತೆ ಅನ್ಸ್ಕೊಳ್ಳಿ. ಸೇವ್ ಆಗಿದ್ದಾಗ ಏನು ಮಾಡ್ತೀನಿ, ನಾನು ಆ PDF ಬಳಸ್ಕೊಂಡು ಆ ಡಾಕ್ಯುಮೆಂಟ್ನ ಓಪನ್ ಮಾಡಿ ನಾನು ಖುದ್ದಾಗಿ ಆ ಬುಕ್ನ ಓದ್ಕೊಳ್ಬೋದು. ಹೇಗೆ ಓದ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಗೂಗಲ್ ಫೋಲ್ಡರು. ನಾನಿಲ್ಲಿ ಡ್ರೈವ್ ಒಳಗಡೆ ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇರೋಂಥ ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಈಗ ತೋರಿಸ್ದೆ ಅಲ್ಲ ನಿಮಗೆ. ಡಾಕ್ ಸ್ಕ್ಯಾನರು, ಈ ಡಾಕ್ ಸ್ಕ್ಯಾನರ್ ಅಪ್ಲಿಕೇಶನ್ ಅಲ್ಲಿ ನಾನು ಫೋಟೋಸ್ ತೆಗೆದು ಸೇವ್ ಮಾಡ್ಕೊಂಡಿರೋದು. ಈಗ ಉದಾಹರಣೆಗೆ ಅದನ್ನ ನಾನು ಇಂಡಿಪೆಂಡೆಂಟ್ಲಿ ಕೂಡ ಓದ್ಕೊಳ್ಬಹುದು. ಹೇಗೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ, ಓಪನ್ ಮಾಡಿದ್ದೀನಿ ಅದನ್ನ. ಇಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಸ್ ನನಗೆ ಆಪ್ಷನ್ ಕೇಳ್ತಿದೆ. ಟೆಕ್ ಫ್ರೀಡಮ್ ಅಂತ, ಇದು ಕೂಡ ಒಂದು ಬ್ಲೈಂಡ್ಸ್ಗೆ ಡೆವಲಪ್ ಮಾಡಿರುವಂಥ ಸಾಫ್ಟ್ವೇರ್. ಇದು ಅವರಿಗೆ ಈಸಿಯಾಗಿ PDF ಬುಕ್ಸು, ಫೋಟೋ, ಇಮೇಜ್ ಎಲ್ಲ ರೆಕಗ್ನೈಸ್ ಮಾಡಿಕೊಂಡು OCR ಮಾಡಿಕೊಂಡು ಅದು ಏನು ಹೇಳ್ತೀವಿ ವಾಯ್ಸ್ ಮೂಲಕ ರಿಸಲ್ಟ್ ಡಿಸ್ಪ್ಲೇ ಮಾಡೋದಕ್ಕಿರುವಂಥ ಕೆಲವೊಂದು ಸಾಫ್ಟ್ವೇರ್ಸ್ ಇದು ನೋಡಿ. ಎನ್ವಿಷನ್ ಅಂತ, ಟೆಕ್ ಫ್ರೀಡಮ್, ಇದರಲ್ಲಿ ಎನ್ವಿಷನ್ ಅಂತ ಸುಮ್ಮನೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ನೋಡಿ. ಓಪನ್ ಆಯಿತು ಡಾಕ್ಯುಮೆಂಟು. ಇಲ್ಲಿ ನಾನು ಯಾವುದಕ್ಕೂ ನೋಡ್ತಾ ಇಲ್ಲ ಸ್ಕ್ರೀನು, ನಾನು ಬರೀ ಕೇಳಿಸ್ಕೊಂತಿದ್ದೀನಿ ನೋಡಿ. ಉದಾಹರಣೆಗೆ ಪ್ರಾಚೀನ ಭಾರತದ ಇತಿಹಾಸ ಪೂರ್ಣ ವಿರಾಮ ಕನ್ನಡ ಬುಕ್ ಇದು. ಡಾಕೆ ಸದಾಶಿವ MA. ಸೊ ಇದೇ ತರ ಇಂಗ್ಲಿಷ್ ಬುಕ್ ಓದಕ್ಕೆ ಸಾಧ್ಯ ಆಗುತ್ತೆ, ಹಿಂದಿ ಬುಕ್ಸು, ಯಾವುದೇ ಲ್ಯಾಂಗ್ವೇಜಸ್ ಬುಕ್ಸ್ ಇದ್ರೂ ಸಾಧ್ಯ ಆಗುತ್ತೆ. ಈಗ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀನಿ, ಟ್ರಾವೆಲ್ ಮಾಡಿದಾಗ ಏನು ಮಾಡ್ತೀನಿ, ನಾನು ಒಬ್ಬನೇ ಇರ್ತೀನಿ, ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಈಗ ನಾರ್ಮಲ್ಸ್ ಎಲ್ಲ ಏನು ಮಾಡ್ತಾರೆ,
ಗೂಗಲಲ್ಲಿ Search. ನೋಡ್ತಾರೆ Double- ನೆಟ್ವರ್ಕ್ update weather button. Double ಇದು tap to ನೋಡ್ತಾರೆ activate. ಲೊಕೇಶನ್. ನಾನು ಕೂಡ ಹಾಗೇನೆ Search. Google app button. ಈ ವಾಯ್ಸ್ Voice ಸರ್ಚ್ನ search ಬಳಸ್ಕೊಂಡು button. ನಾನು ವೇರ್ Double tap ಐ to ಆಮ್ activate. ನೌ ಅಂತ ಏನಾದರೂ ನಾನು ಹೇಳಿದ್ರೆ ನನಗೆ ಎಲ್ಲಿದೆ ಅನ್ನೋ ಆ ಲೊಕೇಶನ್ನು ಅದು ಸ್ಕ್ರೀನ್ ಮೇಲೆ ತೋರಿಸೋದಲ್ಲದೆ ನನಗೆ ಅನೌನ್ಸು ಮಾಡುತ್ತೆ. ಸೀಯಿಂಗ್ ಎ ಐ ಅಂತ. ಸೀಯಿಂಗ್ ಎ ಐ Short ಅಂದರೆ text. ಇದು ನಮಗೆ Seeing AI. Open ಆಲ್ಮೋಸ್ಟ್ navigation drawer ನಮಗೆ button. ಕಣ್ಣಿರೋ ಥರನೇ ಇದು Double tap to ಸಾಫ್ಟ್ವೇರ್. ಇಟ್ಸ್ activate. ಲೈಕ್ ಅವರ್ ಐಸ್ ಈ ಸಾಫ್ಟ್ವೇರ್. Double ಈಗ tap to ಉದಾಹರಣೆಗೆ ಈ activate. ಪರ್ಸನ್ ಏನಂತಂದರೆ ಇದ್ರೊಳಗಡೆ ಹೋಗ್ಬಿಟ್ಟು ನಾನು ಫಾರ್ ಎಕ್ಸಾಂಪಲ್ 4 ಜನದಲ್ಲಿ ಯಾರ್ದಾದ್ರೂ ಒಬ್ರದ್ದು ಫೋಟೋ ತಗೊಂಡು ಅವ್ರ ನೇಮ್ ಸೇವ್ ಮಾಡಿಕೊಂಡು ಇನ್ನೊಂದು 2 ವರ್ಷ ಬಿಟ್ಟು ಬಂದು ಈಗ ಆ 4 ಜನದಲ್ಲಿ ನಾನು ಅವ್ರ ಮುಂದೆನೇ ಈ ಅಪ್ಲಿಕೇಶನ್ ಓಪನ್ ಮಾಡಿ ಈ ಆಪ್ಷನ್ ಅಂದರೆ ಪರ್ಸನ್ ಅಂತ ಆಪ್ಷನ್ ಓಪನ್ ಮಾಡಿದ್ರೆ ನಾನು ಫೋನ್ನ ಅವ್ರ ಮುಖದ ಮುಂದೆ ಇಟ್ಟರೆ ಇದರಲ್ಲಿ ಯಾವ ಪರ್ಸನ್ ನೇಮು ನಾನು ಸೇವ್ ಮಾಡಿರ್ತೀನಲ್ಲ ಅವ್ರ ಮುಖ ಬಂದಾಗ ಅವ್ರನ್ನ ಹೆಸರು ಹೇಳುತ್ತೆ ಇದು. ಸೊ ಇದು ನಮಗೆ ಬಹಳ ಉಪಯೋಗ. ನಮ್ಮ ಹತ್ರ ದುಡ್ಡು ಇರುತ್ತೆ. ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ, ದುಡ್ಡಿಗೆ ಆ ಸೈಜ್ ಬರ್ತಿತ್ತು, ನಮಗೆ ಕನ್ಫ್ಯೂಷನ್ ಆಗ್ತಿರ್ಲಿಲ್ಲ. Color. ಈಗ ಏನಾಗ್ತಾ ಇದೆ, Currency. Channel. ದುಡ್ಡು Double tap to ಪ್ರತಿಯೊಂದು activate. ಆಲ್ಮೋಸ್ಟ್ ಸೈಜ್ ಸೇಮ್ ಬರ್ತಾ ಇದೆ. ಅಂಥ ಟೈಮಲ್ಲಿ ನನ್ನ ಹತ್ರ ಇರೋದು ದುಡ್ಡು ಎಷ್ಟು Color. ರೂಪಾಯಿ ಇದು Currency. ಇದೆಲ್ಲ Channel. ತಿಳ್ಕೊಳ್ಳೋದು ಹೇಗೆ Double tap to ಅಂತ Color. ಇದು Currency. ಮಾಡೋದಕ್ಕೆ ಇಲ್ಲಿ ಕರೆನ್ಸಿ ಅಂತ ಒಂದು ಆಪ್ಷನ್ ಇದೆ. ನಾನೀಗ ಹಿಡ್ತಾ ಇದ್ದೀನಿ ದುಡ್ಡು ಅದ್ರ ಮುಂದೆ 100. Reserve EANK of PNE of ನೋಡಿದ್ರಾ? 100 rupees 00. 100 ರುಪೀಸ್ ಅಂತ ಅನೌನ್ಸ್ ಮಾಡಿತು. Preview ಹ್ಯಾಂಡ್ ರೈಟಿಂಗ್ channel. ಹ್ಯಾಂಡ್ ರೈಟಿಂಗಲ್ಲಿ ಯಾರಾದರೂ Double ಏನಾದರೂ tap to ಬರ್ಕೊಟ್ರೆ ಅಥವಾ ಒಬ್ಬ ಪರ್ಸನ್ ಹ್ಯಾಂಡ್ ರೈಟಿಂಗ್ ಬರೆದು ಇನ್ನೊಂದು ಪರ್ಸನ್ದು ಹ್ಯಾಂಡ್ ರೈಟಿಂಗ್ ಕೂಡ ನಾವು ಇದ್ರ ಜೊತೆಗೇನೆ ಇದು ಮಾಡಿ ಹೋದ್ರೆ ಅದು ನಮ್ಗೆ ಹೇಳುತ್ತೆ ಇದು ಬೇರೆ ಅದು ಬೇರೆ ಅಂತ. ಅಂದರೆ Light ರೆಕಗ್ನೈಸ್ channel. ಮಾಡತ್ತೆ. ಲೈಟ್ ಎಲ್ಲಿದೆ ಅಂತ ನಾವು ಈಗ ತೋರಿಸಿದಾಗ ಲೈಟ್ ಎಲ್ಲಿರುತ್ತೆ ಅಲ್ಲಿ ಮ್ಯೂಸಿಕ್ ತುಂಬ ಜೋರಾಗಿ ಬರುತ್ತೆ. ಲೈಟು ಇಲ್ಲದ ಕಡೆ ಮ್ಯೂಸಿಕ್ಕು ತುಂಬ ಸ್ಲೋ ಆಗಿ ಬರುತ್ತೆ ಈ ಆಪ್ಷನಲ್ಲಿ. ಉದಾಹರಣೆಗೆ ಮೊಬೈಲ್ ನಾನು Double ಎಲ್ಲಾದರೂ tap to ಇಟ್ಬಿಟ್ಟಿರ್ತೀನಿ. ನೋಡೋರು ಏನು ಮಾಡ್ತಾರೆ, ತಕ್ಷಣಕ್ಕೆ ಅದನ್ನ Handwriting. ಮೊಬೈಲ್ನ Preview ಎತ್ಕೊಂತಾರೆ. channel. ಆದರೆ ನನಗೆ ಗೊತ್ತಾಗಲ್ಲ. Double tap to ನಾನು activate. ಅದರಲ್ಲಿ ಏನು ಸೆಟ್ ಮಾಡಿರ್ತೀನಿ, ನಾನೊಂದು ಕ್ಲಾಪಿಂಗ್ ತಟ್ಟಿದ್ರೆ ಮೊಬೈಲು ನನಗೆ ಅಲ್ಲಿ ರಿಂಗ್ ಮಾಡಿ ಸೌಂಡ್ ತೋರಿಸ್ಬೇಕು. ಅಂದರೆ ರಿಂಗ್ ಮಾಡೋದು ಅಂದರೆ ಆ ರಿಂಗ್ ಟೋನ್ ಒಂದ್ಸರಿ ಪ್ಲೇ ಆಗಬೇಕು. ಸೊ ಈ ಥರ ಆಪ್ಷನ್ Double ನಾನು ಆ tap and ಮೊಬೈಲ್ನ hold to ಇಟ್ಕೊಂಡು long press. ಸರೌಂಡಿಂಗ್ ನಾನು ಇದು ಮಾಡ್ತಿದ್ರೆ ಅದು ನನಗೆ ಅನೌನ್ಸ್ ಮಾಡ್ಕೊಂಡು ಬರ್ತಿರುತ್ತೆ. ಏನಿದೆ ಪಕ್ಕದಲ್ಲಿ. ಹಿಯರ್ ಇಸ್ ಎ ಕಂಪ್ಯೂಟರ್, ಹಿಯರ್ ಇಸ್ ಚೇರ್, ದೇರ್ ಇಸ್ ಎ ವಾಲ್, ಆರ್ ದೇರ್ ಇಸ್ ಎ ಡೋರ್, ದೇರ್ ಇಸ್ ಎ ಕಬೋರ್ಡ್, ಈ ಥರ ಅನೌನ್ಸ್ ಮಾಡ್ಕೊಂಡು ಬರ್ತಿರುತ್ತೆ.